ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಆಗಸ್ಟ್ ತಿಂಗಳಲ್ಲೂ ಕೂಡ ಕಂಟಿನ್ಯೂ ಆಗ್ತಿದೆ. ಆಗಸ್ಟ್ ನಲ್ಲೂ ಕೂಡ ಬಹಳಷ್ಟು ಕಂಪನಿಗಳು ತಮ್ಮ IPO ತರುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಆಲ್ರೆಡಿ 2 IPO ಆಗಸ್ಟ್ ನಲ್ಲಿ ಲಾಂಚ್ ಆಗಿದೆ. ಸೊ ಮೂರನೇ ಕಂಪನಿ TVS ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಕೂಡ ತಮ್ಮ IPO ತರುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. TVS ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಏನಿದೆ TVS ಗ್ರೂಪ್ ನ ಕಂಪನಿ ಆಗಿರುತ್ತೆ. ಸೊ TVS ಮೋಟಾರ್ಸ್ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಇರುತ್ತೆ. ಸೊ ಈಗ TVS ಸಪ್ಲೈ ಚೈನ್ಸ್ ಕೂಡ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತಾ ಇದೆ. TVS ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಏನಿದೆ ಇದೊಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರ್ತಾರೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಹಾಗೆ ಲಾರ್ಜ್ ಮತ್ತೆ ಮೀಡಿಯಂ ಸೈಜ್ಡ್ ಬಿಸ್ನೆಸ್ ಗಳಿಗೆ ಸಪ್ಲೈ ಚೈನ್ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. TVS ಸಪ್ಲೈ ಚೈನ್ 2 ಮೇಜರ್ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿದ್ದು, ಇಂಟಿಗ್ರೇಟೆಡ್ ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಅಂದ್ರೆ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟೇಷನ್ಸ್ಗಳು ಅಂದ್ರೆ ತಮ್ಮ ಕ್ಲೈಂಟ್ಗಳ ಪ್ರಾಡಕ್ಟ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಹಾಗೆಯೇ ಫಿನಿಶ್ಡ್ ಗೂಡ್ಸ್ಗಳನ್ನ ಡೆಲಿವರ್ ಮಾಡೋದು, ಈ ರೀತಿಯ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ನೆಟ್ವರ್ಕ್ ಸೊಲ್ಯೂಷನ್ಸ್ ಅಂದ್ರೆ ಬೇರೆ ದೇಶಗಳಿಗೆ ಕ್ಲೈಂಟ್ಗಳು ತಮ್ಮ ಪ್ರಾಡಕ್ಟ್ಸ್ಗಳನ್ನ ಸಪ್ಲೈ ಮಾಡಬೇಕು ಅಂತ ಇದ್ರೆ ಪ್ಲೇನ್ಸ್, ಶಿಪ್ ಹಾಗೆ ಟ್ರಕ್ಗಳ ಮೂಲಕ ಆ ಪ್ರಾಡಕ್ಟ್ಸ್ಗಳನ್ನ ಡೆಲಿವರ್ ಮಾಡುವಂತ ಕೆಲಸ ಮಾಡುವಂತ ಕಂಪನಿ ಆಗಿರ್ತಾರೆ. ಟೆಕ್ನಾಲಜಿ ಓರಿಯೆಂಟೆಡ್ ಕಂಪನಿ ಆಗಿದ್ದು ಕಂಪ್ಲೀಟ್ ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಅನ್ನು ಇವರು ಕ್ಲೈಂಟ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಬಹಳಷ್ಟು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕ್ಲೈಂಟ್ಸ್ಗಳನ್ನು ಹೊಂದಿದ್ದಾರೆ. ಡಿಫೆನ್ಸ್, ಆಟೋ ಇಂಡಸ್ಟ್ರಿ, ಇಂಜಿನಿಯರಿಂಗ್, FMCG, ರೈಲ್ ಯುಟಿಲಿಟೀಸ್, ಇ-ಕಾಮರ್ಸ್, ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಇವರು ಕಸ್ಟಮರ್ಸ್ಗಳನ್ನು ಹೊಂದಿದ್ದಾರೆ. ಕೆಲವೊಂದಿಷ್ಟು ನೋಟೆಡ್ ಕಸ್ಟಮರ್ಸ್ಗಳು ಕೊಕೊಕೋಲಾ, ಫೋರ್ಡ್, ವೋಲ್ಕ್ಸ್ವ್ಯಾಗನ್, ಸಿಮೆನ್ಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಪರ್ಕಿನ್ಸ್, ಈ ರೀತಿಯಲ್ಲಿ ಬಹಳಷ್ಟು ಫಾರ್ಚೂನ್ 500 ಕಂಪನಿಗಳು ಇವರ ಕ್ಲೈಂಟ್ ಆಗಿರ್ತಾರೆ. ಹಾಗೆ ಬಹಳಷ್ಟು ಕ್ಲೈಂಟ್ಗಳ ಜೊತೆಯಲ್ಲಿ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅನ್ನು ಕೂಡ ಹೊಂದಿದ್ದಾರೆ. ಇವ್ರದೇ ಗ್ರೂಪ್ ಆಗಿರುವಂತಹ TVS ಮೋಟಾರ್ಸ್ ಕಂಪನಿ ಜೊತೆಯಲ್ಲಿ 17 ವರ್ಷದ ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಅಶೋಕ್ ಲೇಲ್ಯಾಂಡ್, ಡೆನಿಸ್ ಈಗಲ್ ಈ ಕಂಪನಿಗಳ ಜೊತೆಯಲ್ಲಿ ಕೂಡ 17 ವರ್ಷದ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಹಾಗೆ ಹೀರೋ ಮೊಟೋಕಾರ್ಪ್, ಮೆಡಿಕೇರ್, ಸೋನಿ, ಪ್ಯಾನಾಸೋನಿಕ್ ಈ ರೀತಿಯ ಕ್ಲೈಂಟ್ಗಳ ಜೊತೆಯಲ್ಲಿ ಕೂಡ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅನ್ನು ಇವರು ಸೈನ್ ಮಾಡಿದ್ದಾರೆ. TVS ಸಪ್ಲೈ ಚೈನ್ ನ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೆಕ್ನಾಲಜಿಕಲ್ ಅಪ್ರೋಚ್ ಅನ್ನ ಫಾಲೋ ಮಾಡಿ ಇವರು ಲಾಜಿಸ್ಟಿಕ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಪ್ರತಿಯೊಂದು ಕಸ್ಟಮರ್ಸ್ಗೆ ಯಾವ ರೀತಿಯ ನೀಡ್ಸ್ ಇರುತ್ತೆ ಅದರ ಬೇಸಿಸ್ ಮೇಲೆ ಇವರು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಕಳೆದ 16 ವರ್ಷಗಳಲ್ಲಿ 20ಕ್ಕೂ ಹೆಚ್ಚಿನ ಆಕ್ವಿಸಿಷನ್ಸ್ ಗಳನ್ನ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಸಣ್ಣ ಸಣ್ಣ ಲಾಜಿಸ್ಟಿಕ್ ಕಂಪನಿಗಳನ್ನ ಅಕ್ವೈರ್ ಮಾಡಿಕೊಂಡು ಸೊ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಹಾಗೆಯೇ ಹೈ ಗ್ರೋತ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಸೆಕ್ಟರ್ ಗಳಿಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಸೆಕ್ಟರ್ಗಳು ಡೆವಲಪ್ ಆದಷ್ಟು ಕಂಪನಿಯ ಬಿಸ್ನೆಸ್ ಇನ್ನಷ್ಟು ಡೆವಲಪ್ ಆಗುತ್ತೆ. ಇದೊಂದು ಅಸೆಟ್ ಲೈಟ್ ಮಾಡೆಲ್ ಆಗಿರುತ್ತೆ. ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಗಳನ್ನು ಕೂಡ ಹೊಂದಿರೋದು TVS ಸಪ್ಲೈ ಚೈನ್ ಸೊಲ್ಯೂಷನ್ಸ್ಗೆ ಪಾಸಿಟಿವ್ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಮೆಜಾರಿಟಿ ಆಫ್ ದ ರೆವೆನ್ಯೂ ಏನಿದೆ ಬೇರೆ ಕಂಟ್ರಿಗಳಿಂದ ಅಂದ್ರೆ ಫಾರಿನ್ ಕ್ಲೈಂಟ್ಸ್ ಗಳಿಂದ ಬರ್ತಿದೆ. ಸೊ ಡಾಲರ್ನ ವ್ಯಾಲ್ಯೂ ಏನಾದರೂ ಇಂಡಿಯನ್ ರುಪಿನ ಮುಂದೆ ಕಡಿಮೆ ಆಗ್ತಾ ಹೋದ್ರೆ ರೆವೆನ್ಯೂ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಸದ್ಯಕ್ಕೆ ಮುಂದಿನ 3-4 ವರ್ಷ ಆ ರೀತಿಯ ಯಾವುದೇ ಒಂದು ರಿಸ್ಕ್ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಅವರ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇನ್ಕ್ರೀಸ್ ಆಗ್ತಿದೆ ಪ್ರತಿ ವರ್ಷ ಕಂಪೇರ್ ಮಾಡಿದಾಗ. ಸೊ ರೆವೆನ್ಯೂಸ್ ಇನ್ಕ್ರೀಸ್ ಆದ್ರೂ ಕೂಡ ಪ್ರಾಫಿಟ್ ಫಾಲ್ ಆಗುವಂತ ರಿಸ್ಕ್ ಇರುತ್ತೆ. ಹಾಗೆ 40% ನಷ್ಟು ಟೋಟಲ್ ರೆವೆನ್ಯೂ ಏನಿದೆ ಅದು ಟಾಪ್ 20 ಕಸ್ಟಮರ್ಸ್ ಗಳಿಂದ ಬರ್ತಿದೆ. ಸೊ ನಾನೇನು ನಿಮಗೆ ಲಿಸ್ಟ್ ಅನ್ನು ತೋರಿಸ್ತೆ. ಸೊ ಆ ಟಾಪ್ 20 ಕಸ್ಟಮರ್ಸ್ ಗಳಿಂದಾನೇ ಹೆಚ್ಚಿನ ಒಂದು ರೆವೆನ್ಯೂನ ಇವರು ಜನರೇಟ್ ಮಾಡ್ತಿದ್ದಾರೆ. ಸೊ ಆ ಕ್ಲೈಂಟ್ ಗಳಲ್ಲಿ ಯಾರಾದ್ರೂ ಇವರ ಕಾಂಟ್ರಾಕ್ಟ್ ಅನ್ನ ಟರ್ಮಿನೇಟ್ ಮಾಡಿದ್ರೆ ಆಗ ಸ್ವಲ್ಪ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇದೊಂದು ಅಸೆಟ್ ಲೈಟ್ ಬಿಸ್ನೆಸ್ ಆಗಿದ್ರು ಕೂಡ ಇವರು ಥರ್ಡ್ ಪಾರ್ಟಿ ಸರ್ವಿಸಸ್ ಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಲಾಜಿಸ್ಟಿಕ್ ಅನ್ನ ಕ್ಯಾರಿ ಮಾಡೋದು ಅಥವಾ ಗೂಡ್ಸ್ ಅನ್ನ ಡೆಲಿವರ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಪಾರ್ಟ್ನರ್ಸ್ ಗಳ ಅವಶ್ಯಕತೆ ಇರುತ್ತೆ. ಸೊ ಅವರ ಜೊತೆಯಲ್ಲಿ ಒಳ್ಳೆ ಒಂದು ನೆಟ್ವರ್ಕ್ ಅನ್ನ ಹೊಂದಿರಬೇಕಾಗುತ್ತೆ. ಸೊ ಯಾವ್ದಾದ್ರು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ ಕಂಪನಿಯ ಜೊತೆಯಲ್ಲಿ ಇವರ ನೆಟ್ವರ್ಕ್ ಏನಾದ್ರು ಕಟ್ ಆದ್ರೆ ಅದು ಕೂಡ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ತರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ರಿಸ್ಕ್ಗಳು ಪ್ರತಿ ಬಿಸ್ನೆಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸಿಮಿಲರ್ ರಿಸ್ಕ್ TVS ಸಪ್ಲೈ ಚೈನ್ ನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತದೆ. IPO ಆಗಸ್ಟ್ 10ಕ್ಕೆ ಓಪನ್ ಆಗ್ತದೆ. ಆಗಸ್ಟ್ 14ರವರೆಗೂ ಈ ಒಂದು IPO ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ ₹1 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಇವರು ಯಾವುದೇ ರೀತಿಯಲ್ಲಿ ಸ್ಪ್ಲಿಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಪ್ರೈಸ್ ಲೋವರ್ ಲೆವೆಲ್ ಅಲ್ಲಿ ₹187 ಸೆಟ್ ಮಾಡಿದ್ದಾರೆ. ಕಟ್ ಆಫ್ ಪ್ರೈಸ್ 197 ಆಗಿರುತ್ತೆ. ಸೊ ಕಟ್ ಆಫ್ ಪ್ರೈಸ್ ನಲ್ಲಿ ನಾವು ಅಪ್ಲಿಕೇಶನ್ಸ್ ಗಳನ್ನ ಹಾಕಬೇಕಾಗುತ್ತೆ. ಲಾಟ್ ಸೈಜ್ 76 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ ಒಂದು ಲಾಟ್ಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಲೇಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,972 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. 13 ಲಾಟ್ಗಳಿಗೆ ಅಪ್ಲೈ ಮಾಡುವಾಗ ₹1,94,636 ಬೇಕಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲೈ ಮಾಡ್ತೀನಿ ಅಂದಾಗ NIA ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ.
IPO ಅಲಾಟ್ಮೆಂಟ್ ಡೇಟ್ 21 ಆಗಸ್ಟ್ ಆಗಿರುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಅಮೌಂಟ್ ಏನಿದೆ 22 ಆಗಸ್ಟ್ಗೆ ರಿಲೀಸ್ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ದೆ. ಸೊ ನಮ್ಮ ಅಮೌಂಟ್ ಏನು ಬ್ಲಾಕ್ ಆಗಿರುತ್ತೆ ಅದರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಸೊ ಖಂಡಿತವಾಗ್ಲೂ ನಿಮ್ಮ ಅಮೌಂಟ್ ಏನಿದೆ ಅದು ಜಸ್ಟ್ ಬ್ಲಾಕ್ ಆಗಿರುತ್ತೆ. ಸೊ ಅದು ಡೆಬಿಟ್ ಆಗಿರೋದಿಲ್ಲ. ಸೊ ಅದರಿಂದ ನಿಮ್ಮ ಅಮೌಂಟ್ ಬ್ಲಾಕ್ ಆಗಿದ್ರು ಕೂಡ ಆ ಒಂದು ಅಮೌಂಟ್ನ ಮೇಲೆ ನಿಮಗೆ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ಡಿಮ್ಯಾಟ್ನಲ್ಲಿ 23 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 24 ಆಗಸ್ಟ್ ಆಗಿರುತ್ತೆ. TVS ಸಪ್ಲೈ ಚೈನ್ ಸೊಲ್ಯೂಷನ್ಸ್ ನ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂನಲ್ಲಿ ನಮಗೆ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಂಪನಿ 2020, 21, 22 ಫೈನಾನ್ಷಿಯಲ್ ಇಯರ್ ನಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2020ರಲ್ಲಿ 248 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. 2021ರ ಫೈನಾನ್ಷಿಯಲ್ ಇಯರ್ ನಲ್ಲಿ 76 ಕೋಟಿ ಲಾಸ್ ಡಿಕ್ಲೇರ್ ಆಗಿತ್ತು. 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ 45 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕೋವಿಡ್ ಇತ್ತು, ಲಾಜಿಸ್ಟಿಕ್ ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಅದರಿಂದ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ 2023ರಲ್ಲಿ ಬಿಸ್ನೆಸ್ಗಳು ಮತ್ತೆ ರಿವೈವ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ಗಳು ಕೂಡ ನಾರ್ಮಲ್ ಆಗಿ ಕ್ಯಾರಿ ಆಗ್ತಿರೋದ್ರಿಂದ 41 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ 41 ಕೋಟಿಯ ಪ್ರಾಫಿಟ್ ಏನಿದೆ 4 ಕ್ವಾರ್ಟರ್ಗಳ ಪ್ರಾಫಿಟ್ ಆಗಿರುತ್ತೆ. ಸೊ ನಾವು ಅಪ್ರಾಕ್ಸಿಮೇಟ್ಲಿ ಒಂದು ಕ್ವಾರ್ಟರ್ನಲ್ಲಿ 10 ಕೋಟಿಯ ಪ್ರಾಫಿಟ್ಸ್ ಅನ್ನ ಕಂಪನಿ ಜನರೇಟ್ ಮಾಡ್ತಿದ್ದಾರೆ ಅಂತ ಕನ್ಸಿಡರ್ ಮಾಡಬಹುದಾಗುತ್ತೆ. ಹಾಗೆ ಇವರ ನೆಟ್ವರ್ಕ್ ನಲ್ಲಿ ಕೂಡ ಒಳ್ಳೆ ಒಂದು ಇನ್ಕ್ರೀಸ್ ಕಳೆದ 2 ವರ್ಷಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಫೈನಾನ್ಷಿಯಲ್ಸ್ ಆವರೇಜ್ ಆಗಿದೆ, ಅಷ್ಟು ಒಳ್ಳೆ ಫೈನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಕೋವಿಡ್ ನ ರಿಸ್ಟ್ರಿಕ್ಷನ್ಸ್ ಇದ್ದಿದ್ರಿಂದ ಸ್ವಲ್ಪ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಬಂದಿದೆ ಅಂತ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. IPO ಇಶ್ಯೂ ಸೈಜ್ 880 ಕೋಟಿ ಆಗಿರುತ್ತೆ. ಅದರಲ್ಲಿ ಫ್ರೆಶ್ ಇಶ್ಯೂ 600 ಕೋಟಿ ಆಗಿದ್ದು, ಸೊ ಈ 600 ಕೋಟಿಯನ್ನ ಕಂಪನಿಯ ಡೆವಲಪ್ಮೆಂಟ್ ನಲ್ಲಿ ಅವರು ಬಳಸ್ಕೋಬಹುದಾಗುತ್ತೆ. ಹಾಗೇನೆ 280 ಕೋಟಿಯ ಆಫರ್ ಫಾರ್ ಸೇಲ್ ಏನಿದೆ ಅದರಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಗಳು, ಪ್ರಮೋಟರ್ಸ್ ಗಳು ತಮ್ಮ ಶೇರ್ ಗಳನ್ನ ಸೇಲ್ ಮಾಡ್ತಾರೆ. ಈ 280 ಕೋಟಿ ಇನ್ವೆಸ್ಟರ್ಸ್ ಗಳಿಗೆ ಮತ್ತೆ ಪ್ರಮೋಟರ್ಸ್ ಗಳಿಗೆ ಹೋಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂದ್ರೆ QIB ಕ್ಯಾಟಗರಿಯಲ್ಲಿ ಮಿನಿಮಮ್ 75% ಆಫರ್ ಇದೆ. NIA ಕ್ಯಾಟಗರಿಯಲ್ಲಿ 15% ನಾರ್ಮಲ್ ಆಫರ್ ಅನ್ನ ಮಾಡ್ತಾ ಇದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 10% ಆಫರ್ ಕಾಣಿಸ್ತಾ ಇದೆ. ಸೊ ರಿಟೇಲ್ಗೆ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. IPO ವ್ಯಾಲ್ಯೂಯೇಷನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 197ರ ಪ್ರೈಸ್ ಅನ್ನು ಇವರೇನು ಸೆಟ್ ಮಾಡಿದ್ದಾರೆ. ಅದರಲ್ಲಿ ಇವರ ಮಾರ್ಕೆಟ್ ಕ್ಯಾಪ್ 8615 ಕೋಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದೊಂದು ಮಿಡ್ ಕ್ಯಾಪ್ ನ ಕಂಪನಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಅರ್ನಿಂಗ್ ಪರ್ ಶೇರ್ 2023ರ ಫೈನಾನ್ಷಿಯಲ್ ಇಯರ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ₹1 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗ್ತದೆ. 2020, 21, 22ರಲ್ಲಿ ನೆಗೆಟಿವ್ EPS ನೋಡೋದಕ್ಕೆ ಸಿಗ್ತಿತ್ತು. ಹಾಗೆ PE ಕೂಡ ನೆಗೆಟಿವ್ ಅಲ್ಲಿ ಇತ್ತು. ಸೊ ಈಗ ನಮಗೆ PE 190 ನೋಡೋದಕ್ಕೆ ಸಿಗ್ತದೆ. ತುಂಬಾನೇ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ IPO ಬರ್ತಾ ಇದೆ. ಇಂಡಸ್ಟ್ರಿ PE ಅಂದ್ರೆ ಇವರ ಕಾಂಪಿಟೇಟರ್ಸ್ ಗಳ ಆವರೇಜ್ PE 43 ಆಗಿರುತ್ತೆ. ಸೊ ವ್ಯಾಲ್ಯೂಷನ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಕಾಣಿಸ್ತಾ ಇದೆ. 197ರ ಪ್ರೈಸ್ ಬ್ಯಾಂಡ್ ಅನ್ನು ಇವರು ಏನು ಸೆಟ್ ಮಾಡಿದ್ದಾರೆ ಅದರ ಪ್ರಕಾರ ಇವರ ಪ್ರಾಫಿಟ್ಸ್ ಜನರೇಟ್ ಆಗ್ತಿರೋದು ಕಾಣಿಸ್ತಿಲ್ಲ. ಸೊ ಇವರ ಕಾಂಪಿಟೇಟರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ TCI ಎಕ್ಸ್ಪ್ರೆಸ್, ಮಹೀಂದ್ರಾ ಲಾಜಿಸ್ಟಿಕ್ಸ್, ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಇವರೆಲ್ಲರೂ ಕೂಡ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಹಾಗೆ ಡೆಲಿವರಿ ಈ ರೀತಿಯಲ್ಲಿ ಬಹಳಷ್ಟು ಕಾಂಪಿಟೇಷನ್ಸ್ ಮಾರ್ಕೆಟ್ ನಲ್ಲಿ ಇದೆ. ಬಟ್ ಇವರು ಕಂಪ್ಲೀಟ್ ಸಪ್ಲೈ ಚೈನ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಹಾಗೆ ಕ್ಲೈಂಟ್ ಬೇಸ್ ಸ್ಟ್ರಾಂಗ್ ಆಗಿದೆ. ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇವರ ಪ್ರಾಫಿಟ್ಸ್ ನಲ್ಲಿ ಏನಾದರೂ ಇನ್ಕ್ರೀಸ್ ನೋಡೋದಕ್ಕೆ ಸಿಗುತ್ತಾ ಅಂತ. ಸೊ ಪ್ರಾಫಿಟ್ಸ್ ಇನ್ಕ್ರೀಸ್ ಆದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ. ಬಟ್ ಸದ್ಯಕ್ಕೆ 2023ರಲ್ಲಿ ಏನು ಇವರು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಅದರ ಪ್ರಕಾರ ವ್ಯಾಲ್ಯೂಷನ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಕಾಣಿಸುತ್ತೆ. ಹಾಗೆ ನೀವು IPOಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದ್ರೆ ಡಿಮ್ಯಾಟ್ ನ ಅವಶ್ಯಕತೆ ಇರುತ್ತೆ. ಸೊ ನೀವು ಝೀರೋದಲ್ಲಿ ಡಿಮ್ಯಾಟ್ ಅನ್ನ ಓಪನ್ ಮಾಡ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. IPO ರಿಜಿಸ್ಟ್ರಾರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಸೊ IPO ಅಲಾಟ್ಮೆಂಟ್ ಅನ್ನ ಇವರ ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡ್ಕೋಬಹುದಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೋದಾ ಅಂದ್ರೆ ಇವತ್ತಿನ ದಿನ 22ರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 76 ಶೇರ್ಗಳ ಲಾಟ್ ಆಗಿರೋದ್ರಿಂದ ₹1700 ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗಿ ಬರಲಿಲ್ಲ ಅಥವಾ ಮಾರ್ಕೆಟ್ನಲ್ಲಿ ಏನಾದರೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಅಂದರೆ ಪ್ರೀಮಿಯಂ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಆದ್ರಿಂದ ಕೊನೆ ದಿನ ಆಗಸ್ಟ್ 14ರವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅವತ್ತು ಯಾವ ರೀತಿಯಲ್ಲಿ ಅಪ್ಲಿಕೇಶನ್ಸ್ಗಳು ಬರ್ತಿದೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಅನ್ನ ತಗೋಬಹುದಾಗುತ್ತೆ. ಸೊ ₹50 ಮೇಲೆ ನಿಮಗೆ ಕೊನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಮಾತ್ರ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಸದ್ಯಕ್ಕೆ ಈ ಒಂದು IPOನ ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಫೈನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಕಾಂಪಿಟೇಟರ್ಸ್ಗಳು ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ ಟ್ರೇಡ್ ಆಗ್ತಿದ್ದಾರೆ. ಬ್ಲೂ ಡಾರ್ಟ್ ಆಗಿರ್ಬೋದು, TCI ಆಗಿರ್ಬೋದು ಒಳ್ಳೆ ಒಂದು ಫಂಡಮೆಂಟಲ್ಸ್ ಹೊಂದಿರುವಂತಹ ಕಂಪನೀಸ್ ಆಗಿರ್ತಾರೆ. ಸೊ ಆ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ರಿಕವರ್ ಆಗಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಆಗ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಸದ್ಯಕ್ಕೆ ಈ ಒಂದು IPOನ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಕನ್ಸಿಡರ್ ಮಾಡೋದು ಒಳ್ಳೆ ಒಂದು ಆಲೋಚನೆ ಆಗುತ್ತೆ.
ಸೊ ಟಿ ವಿ ಎಸ್ ಸಪ್ಲೈ ಚೈನ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.